ಇನ್ನು ಕೆಆರ್ಪೇಟೆ ತಮಿಳುನಾಡಿಗೆ ನೀರನ್ನು ಬಿಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಲ್ಲ. ಈಗ ರಾಜ್ಯದಲ್ಲಿ ಕುಡಿಯೋ ನೀರು ಮಿತ ಬಳಕೆಗೆ ಜಾಗೃತಿ ಅಭಿಯಾನವನ್ನು ನಡೆಸಿದ್ದಾರೆ ಕೆಆರ್ಪೇಟೆಯಲ್ಲಿ. ಇದರ ಜೊತೆಗೆ ಮಾಕವಳ್ಳಿ ಗ್ರಾಮ ಪಂಚಾಯತಿಯಿಂದ ಧ್ವನಿ ಮೂಲಕ ಜಾಗೃತಿನ ಮೂಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಮಾಕವಳ್ಳಿ ಗ್ರಾಮ ಪಂಚಾಯತಿ ನೀರಿನ ಅಭಾವ ಎದುರಾಗುತ್ತೆ, ಹಾಗಾಗಿ ನೀರನ್ನ ಇತಿಮಿತಿಯಿಂದ ಬಳಸಬೇಕು. ಕೆಆರ್ಪೇಟೆ ತಾಲೂಕಿನ ಬಹುತೇಕ ಕೆರೆಗಳು ನೀರಿಲ್ಲದೆ ಒಣಗುಡ್ತಾ ಇದ್ದಾವೆ. ನಮಗೆ ಕುಡಿಯೋ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡೋದು ಸರಿಯಲ್ಲ, ರೈತರ ಪರ ಸರ್ಕಾರ ನಿಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ CWMA ಆದೇಶದ ಹಿನ್ನೆಲೆ ರಾಜ್ಯದಲ್ಲಿ ಕುಡಿಯೋ ನೀರು ಮಿತ ಬಳಕೆ ಮಾಡಬೇಕು ಅಂತ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಮಾಕವಳ್ಳಿ ಗ್ರಾಮ ಪಂಚಾಯತಿಯಿಂದ, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಮಾಕವಳ್ಳಿ ಗ್ರಾಮ ಪಂಚಾಯತಿಯಿಂದ ಧ್ವನಿ ಮೂಲಕ ಜಾಗೃತಿನ ಮೂಡಿಸಲಾಗ್ತಾ ಇದೆ. ಆ ಭಾಗದಲ್ಲಿ ಆಗಾಗಲೇ ಎಲ್ಲ ಕೆರೆಗಳು ಕೂಡ ಒಣಗಿ ಹೋಗ್ತಿದ್ದಾವೆ, ನೀರಿಲ್ಲ, ಸಮಸ್ಯೆ ಇದೆ. ಜನರು ಜಾನುವಾರುಗಳು ಕುಡಿಯೋ ನೀರು ಬೇಕಾಗುತ್ತೆ. ಮುಂದೆ ಈಗಲೇ ಹಿಂಗಾದರೆ ಇನ್ನು ಬೇಸಿಗೆಗೆ ಇನ್ಯಾವ ಪರಿಸ್ಥಿತಿ ಎದುರಾಗುತ್ತೋ ಗೊತ್ತಿಲ್ಲ. ಸರ್ಕಾರ ರೈತರ ಪರವಾಗಿರಬೇಕು, ರೈತರ ಜೊತೆ ನಿಂತ್ಕೊಳ್ಬೇಕು, ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.